ಓಂ ಶಾಂತಿ. ಮುರಳಿಯ ದಿನಾಂಕ 22/2/2022। मीठे बच्चे, तुम सबको सच्ची गीता सुनाकर सुख देने वाले सच्चे सच्चे व्यास हो। तुम्हें अच्छी तरह पढ़कर सबको पढ़ाना है, ಸುಖ ದೇನಾ ಹೈ. ಮಧುರ ಮಕ್ಕಳೇ, ನೀವು ಎಲ್ಲರಿಗೆ ಗೀತಾ ಜ್ಞಾನ ತಿಳಿಸಿ ಸುಖ ಕೊಡುವಂತಹ ಸತ್ಯ ವ್ಯಾಸ ಆಗಿದ್ದೀರಿ. ನೀವು ಒಳ್ಳೆ ರೀತಿಯಿಂದ ಓದಬೇಕು ಮತ್ತು ಎಲ್ಲರಿಗೂ ಓದಿಸಬೇಕು. ಸುಖ ಪಡಬೇಕು, ಸುಖ ಕೊಡಬೇಕು. प्रश्न: सबसे ऊंची मंजिल कौन सी है जिस पर पहुंचने का तुम पुरुषार्थ करते हो? ಎಲ್ಲಕ್ಕಿಂತಲೂ ಎತ್ತರದ ಗುರಿ ಯಾವುದಾಗಿದೆ? ಆ ಗುರಿಯನ್ನು ತಲುಪುವುದಕ್ಕಾಗಿ ನೀವು पुरुषार्थ ಮಾಡ್ತಿದ್ದೀರಿ. उत्तर: अपने को अशरीरी समझना, इस देह अभिमान पर जीत पाना, यही ऊंची मंजिल है. क्योंकि सबसे बड़ा दुश्मन है देह अभिमान. ತಮಗೆ ಅಶರೀರಿ ಅಂತ ತಿಳ್ಕೊಳ್ಳೋದು, ದೇಹ ಅಭಿಮಾನದ ಮೇಲೆ ಜಯ ಗಳಿಸುವುದು, ಇದು ಉನ್ನತವಾದ ಗುರಿಯಾಗಿದೆ. ಏಕೆಂದರೆ ನಮಗೆ ಎಲ್ಲಕ್ಕಿಂತಲೂ ದೊಡ್ಡ ಶತ್ರು ದೇಹ ಅಭಿಮಾನ ಆಗಿದೆ. ऐसा पुरुषार्थ करना है जो अंत्य में बाप के सिवाय कोई याद न आए. शरीर छोड़ बाप के पास जाना है. यह शरीर भी याद न रहे, यही मेहनत करनी. ಕೊನೆ ಸಮಯದಲ್ಲಿ ತಂದೆಯ ವಿನಃ ಯಾರ ನೆನಪು ನಮಗೆ ಬರಬಾರದು. ದೇಹ ಬಿಟ್ಟು ತಂದೆಯ ಹತ್ತಿರ ಹೋಗುತ್ತಿದ್ದೇನೆ ಅನ್ನೋದು ಮಾತ್ರ ನೆನಪಿರಬೇಕು. ಈ ದೇಹ ನೆನಪಿಗೆ ಬರಬಾರದು. ಇದೇ ಪುರುಷಾರ್ಥ ನಾವು ಮಾಡಬೇಕಾಗಿದೆ. गीत: इस पाप की दुनिया से कहीं और ले चलो. ಈ ಪಾಪದ ಪ್ರಪಂಚದಿಂದ ನಮ್ಮನ್ನು ದೂರಕ್ಕೆ ಕರ್ಕೊಂಡು ಹೋಗೋ. ओम शांति. जीवा आत्माएं या बच्चे समझते हैं कि अभी हमको बाबा कहाँ ले चलते. बरोबर जहाँ से हम आए हैं वहाँ ले चलेंगे. ಜೀವ ಆತ್ಮರಿಗೆ ಅಂದರೆ ಮಕ್ಕಳಿಗೆ ಈಗ ತಿಳಿದಿದೆ, ಈ ಪ್ರಪಂಚದಿಂದ ದೂರ ಅಂದರೆ ಬಾಬಾ ನಮ್ಮನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ. पुण्य आत्माओं की सृष्टि जीव आत्माओं की दुनिया में भेज देंगे. जहाँ से हम आए हैं वहाँ ही ले चलेंगे. ನಾವು ಎಲ್ಲಿಂದ ಬಂದಿದ್ದೇವೆ ಅಲ್ಲಿಗೇ ಬಾಬಾ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ನಂತರ ಪುಣ್ಯಾತ್ಮರ ಜಗತ್ತಿಗೆ ಅಂದರೆ ದೇವಾತ್ಮರ ಜಗತ್ತಿಗೆ ಕಳಿಸಿಕೊಡ್ತಾರೆ. श्रेष्ठ और भ्रष्ट अक्षर निकले, जरूर जीव आत्मा को ही कहेंगे. सुख व दुख शरीर में है तभी भोगा जाता है. ಶ್ರೇಷ್ಠ ಮತ್ತು ಭ್ರಷ್ಟ ಅಕ್ಷರ ಜೀವಾತ್ಮರಿಗೆ ಅನ್ವಯಿಸ್ತದೆ. ಜೀವಾತ್ಮನೇ ಕರ್ಮದ ಕಾರಣದಿಂದ ಶ್ರೇಷ್ಠ ಆಗ್ತದೆ
ಕರ್ಮ ಕೆಟ್ಟದಾಗಿ ಮಾಡಿದಾಗ ಭ್ರಷ್ಟ ಆಗ್ತದೆ. ಸುಖ ದುಃಖ ಎಲ್ಲವೂ ದೇಹದ ಮೂಲಕನೇ ಆತ್ಮ ಅನುಭವಿಸ್ತದೆ. ಬಾಬಾ ಆಯಾ ಹೇ, ಉನ್ಕಾ ನಾಮ್ ಶಿವ ಹೇ ಹಮೇಶಾ, ಹಮಾರಾ ನಾಮ್ ಶಾಲಿಗ್ರಾಮ್ ಹೇ. ತಂದೆ ಬಂದಿದ್ದಾರೆ, ತಂದೆಯ ಹೆಸರು ಸದಾ ಕಾಲಕ್ಕೂ ಶಿವನಾಗಿರ್ತದೆ. ಆದ್ದರಿಂದ ಅವನಿಗೆ ಸದಾ ಶಿವ ಅಂತ ಹೇಳಲಾಗ್ತದೆ. ಹಮಾರಾ ನಾಮ್ शालिग्राम है. शिव के मंदिरों में शालिग्रामों की भी पूजा होती. ನಮ್ಮ ಹೆಸರು ಶಾಲಿಗ್ರಾಮ ಆಗಿದೆ. ಶಿವನ ಜೊತೆಗೆ ಶಾಲಿಗ್ರಾಮಗಳ ಪೂಜೆನೂ ನಡೀತದೆ. बाबा ने समझाया था, एक है रुद्र ज्ञान यज्ञ, दूसरा है रुद्र यज्ञ. खास बनारस के ब्राह्मणों को उसमें बुलाते हैं रुद्र यज्ञ की पूजा के लिए. बनारस में ही शिव के रहने के अनेक मंदिर हैं. शिव काशी कहते, असल नाम ಕಾಶಿ ಥಾ. ಒಂದು ಇದೆ ರುದ್ರ ಜ್ಞಾನ ಯಜ್ಞ, ಇನ್ನೊಂದು ಇದೆ ಭಕ್ತಿಯ ರುದ್ರ ಯಜ್ಞ. ಆ ಯಜ್ಞ ಮಾಡಲಿಕ್ಕೆ ವಿಶೇಷವಾಗಿ ಕಾಶಿಯಿಂದ ಪಂಡಿತರು ಮತ್ತು ಬ್ರಾಹ್ಮಣರನ್ನು ಕರೆಸ್ತಾರೆ ಪೂಜೆ ಮಾಡೋದಕ್ಕಾಗಿ. ಬಾಬಾ ಹೇಳ್ತಾರೆ, ಬನಾರಸ್ ಅಥವಾ ಕಾಶಿಯಲ್ಲಿ ಶಿವನ ಅನೇಕ ಮಂದಿರಗಳಿವೆ. ಮೊದಲು ಅದಕ್ಕೆ ಬರೇ ಕಾಶಿ ಅಂತ ಹೇಳ್ತಿದ್ರು, ಈಗ ಶಿವಕಾಶಿ ಅಂತ ಹೇಳ್ತಾರೆ. अंग्रेज़ों ने फिर बनारस नाम रखा, वाराणसी नाम अभी रखा है. भक्ति मार्ग में आत्मा परमात्मा का ज्ञान तो है नहीं, पूजा दोनों की अलग अलग करते. ಬ್ರಿಟಿಷರು ಬಂದು ಕಾಶಿಗೆ ಬನಾರಸ್ ಅಂತ ಹೆಸರು ಕೊಟ್ಟರು. ನಂತರ ಭಾರತವಾಸಿಗಳು ಕಾಶಿಗೆ ವಾರಾಣಸಿ ಅಂತ ನಾಮಕರಣ ಮಾಡಿದರು. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲಿ ಭಕ್ತರಿಗೆ ಆತ್ಮ ಪರಮಾತ್ಮನ ಜ್ಞಾನನೇ ಗೊತ್ತಿಲ್ಲ. ಆದರೂ ಸಹ ಆತ್ಮರ ಪೂಜೆ ಬೇರೆಯಾಗಿ ಮಾಡ್ತಾರೆ, ಪರಮಾತ್ಮನ ಪೂಜೆ ಶಿವಲಿಂಗದ ರೂಪದಲ್ಲಿ ಬೇರೆಯಾಗಿ ಮಾಡ್ತಾರೆ. ಶಿವಲಿಂಗ ಮತ್ತು ಶಾಲಿಗ್ರಾಮಗಳ ಪೂಜೆ ಬೇರೆ ಬೇರೆ ರೂಪದಲ್ಲಿ ಮಾಡ್ತಾರೆ. ತುಮ್ ಜಾನ್ತೆ ಹೋ ಹಮ್ ಆತ್ಮಾओं का नाम है शालिग्राम, हमारे बाबा का नाम शिव है. शालिग्राम सब एक साइज के बनाते हैं तो बरोबर बाप और बेटे का संबंध है. ಬಾಬಾ ಹೇಳ್ತಾರೆ, ರುದ್ರಯಜ್ಞದಲ್ಲಿ ಶಿವನ ಪ್ರತಿಮೆಯನ್ನು ದೊಡ್ಡದಾಗಿ ಮಾಡ್ತಾರೆ, ಶಾಲಿಗ್ರಾಮಗಳನ್ನು ಒಂದೇ ಆಕಾರದಲ್ಲಿ ಸಣ್ಣ ಆಕಾರದಲ್ಲಿ ಮಾಡಿ ಇಡ್ತಾರೆ. ಅಂದರೆ ತಂದೆ ದೊಡ್ಡವನು, ಉಳಿದವರೆಲ್ಲರೂ ಮಕ್ಕಳು ಅನ್ನೋದು ಅಲ್ಲಿ ಗೊತ್ತಾಗ್ತದೆ. ಆತ್ಮ ಯಾದ ಕರ್ತಿ ಹೇ ಪರಮಾತ್ಮ, परमात्मा हमारा बाबा है, हम परमात्मा नहीं. ಆತ್ಮರು ಪರಮಾತ್ಮನನ್ನು ನೆನಪು ಮಾಡ್ತಾರೆ. ಪರಮಾತ್ಮ ನಮಗೆ ತಂದೆ, ನಾವು ಪರಮಾತ್ಮ ಅಲ್ಲ. यह समझाने की मत तुमको दी गई. दिन प्रतिदिन तुमको श्रीमत मिलती है कि कोई को भी पहले बाप का परिचय दे वर्षा दिलाना है, सिद्ध कर समझाना है कि वह निराकार बाप है, यह प्रजापिता साकार है. वर्षा निराकार से मिलता है. अब बाप समझाते, मेरा एक ही शिव नाम है, दूसरा कोई मेरा नाम नहीं है. सभी आत्माओं के शरीर के नाम अनेक है, मेरा कोई शरीर है नहीं.
मैं ಸುಪ್ರೀಂ ಸೋಲ್. ದಿನೇ ದಿನೇ ಬಾಬಾ ನಿಮಗೆ ಶ್ರೀಮತ ಕೊಡ್ತಾರೆ. ಮೊದಲು ಪರಮಾತ್ಮ ತಂದೆಯ ಪರಿಚಯ ಕೊಡಿ, ಅವನ ಆಸ್ತಿಯ ಪರಿಚಯ ಕೊಡಿ. ತಂದೆಯ ನೆನಪು ಮಾಡೋದ್ರಿಂದ ಆಸ್ತಿ ಸಿಗ್ತದೆ ಅಂತಲೂ ತಿಳಿಸಿರಿ. ನಂತರ ಈ ಸಾಕಾರ ತಂದೆ ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಅಂತಲೂ ತಿಳಿಸಿರಿ. ಆಸ್ತಿ ಪ್ರಜಾಪಿತ ಬ್ರಹ್ಮರವರ ಮೂಲಕ ನಿರಾಕಾರ ಪರಮಾತ್ಮ ಕೊಡ್ತಾನೆ. ಅವನ ಹೆಸರು ಶಿವ ಅನ್ನೋದಾಗಿದೆ. ಅವನಿಗೆ ತನ್ನದೇ ಆದ ದೇಹ ಇಲ್ಲ. ಅವನು ಪರಮ ಆತ್ಮ ಆಗಿದ್ದಾನೆ. ಬಾಬಾ पूछते, बच्चे तुम्हारा सबसे बड़ा दुश्मन कौन है? जो सयाने होंगे कहेंगे देह अभिमान, जिससे काम की उत्पत्ति होती. देह अभिमान को जीतने में बड़ी मुश्किलात होती. ಬಾಬಾ ಕೇಳ್ತಾರೆ, ನಿಮಗೆ ದೊಡ್ಡ ಶತ್ರು ಯಾರು ಅಂತ. ಆಗ ಮಕ್ಕಳು ಹೇಳ್ತಾರೆ, ದೇಹ ಅಭಿಮಾನನೇ ನಮಗೆ ದೊಡ್ಡ ಶತ್ರು ಆಗಿದೆ ಅಂತ. ಆ ದೇಹ ಅಭಿಮಾನದಿಂದ ಕಾಮವಿಕಾರದ ಉತ್ಪತ್ತಿಯಾಗ್ತದೆ. ಆದ್ದರಿಂದ ದೇಹ ಅಭಿಮಾನವನ್ನು ಜಯಿಸುವುದು ಬಹಳ ಕಷ್ಟದ ಕೆಲಸ ಆಗಿದೆ. जन्म जन्मांतर तुम देह के संबंध में चले हो. अब जानते हो बरोबर मैं आत्मा अविनाशी हूँ, जिसके आधार से यह शरीर चलता है. रिलीजियस माइंडेड जो भी है वह समझते हैं कि हम आत्मा हैं. आत्मा का नाम एक ही रहता है. देह के नाम बदलते. आत्मा एक शरीर छोड़ दूसरा लेती. हमको बाप कहते तुमको चलना है पुण्य आत्माओं की दुनिया में. यह है पाप आत्माओं की दुनिया. ಬಾಬಾ ಹೇಳ್ತಾರೆ, ಧಾರ್ಮಿಕ ವ್ಯಕ್ತಿಗಳಿಗೆ ಅಥವಾ ಆಧ್ಯಾತ್ಮಿಕ ಜ್ಞಾನ ತಿಳಿದವರಿಗೆ ಗೊತ್ತಿರ್ತದೆ ನಾವು ದೇಹ ಅಲ್ಲ, ನಾವು ಆತ್ಮ ಆಗಿದೆ. ಆತ್ಮ ದೇಹ ಬದಲಾಯಿಸ್ತದೆ. ದೇಹದ ಹೆಸರುಗಳು ಬದಲಾಗ್ತಾ ಇರ್ತವೆ. ಈಗ ನೀವು ಪುಣ್ಯಾತ್ಮರ ಜಗತ್ತಿಗೆ ಹೋಗಬೇಕು. ಇದು ಪಾಪಾತ್ಮರ ಜಗತ್ತಾಗಿದೆ. ಭ್ರಷ್ಟಾಚಾರಿ ರಾವಣ್ बनाते 10 शीश वाला कोई मनुष्य नहीं होता. सभी रामलीला आदि में पार्ट लेते रहते. सब एकमत भी नहीं. ಮನುಷ್ಯರನ್ನ ಭ್ರಷ್ಟಾಚಾರಿಯನ್ನಾಗಿ ಮಾಡಿದವನು ರಾವಣ. ರಾವಣ ಅಂದರೆ 10 ತಲೆ ಇರ್ತಕ್ಕಂತಹ ಮನುಷ್ಯ ಅಲ್ಲ, ವ್ಯಕ್ತಿ ಅಲ್ಲ. ಆದರೆ ಈ ವಿಚಾರನೂ ಬಹಳ ಜನರಿಗೆ ಗೊತ್ತಿಲ್ಲ. ರಾವಣನ ಬಗ್ಗೆನೂ ಎಲ್ಲರಲ್ಲಿಯೂ ಏಕಮತ ಇಲ್ಲ. कोई कोई इन सब बातों को कल्पना समझते हैं, परंतु नहीं जानते कि रावण भ्रष्टाचारी को कहा जाता है. ಆಗಲೇ ಕೆಲವರು ರಾವಣ ಅಂದರೆ ಅದು ಕಲ್ಪನೆ ಅಂತಲೂ ಹೇಳ್ತಾರೆ. ಆದರೆ ಅವನೇ ಭ್ರಷ್ಟಾಚಾರಿ, 10 ವಿಕಾರಗಳ ಸಂಕೇತನೇ ರಾವಣ ಅನ್ನೋದು ಅವರಿಗೆ ಗೊತ್ತಿಲ್ಲ. पराई स्त्री को चुराना यह भ्रष्टाचार है ना. इस समय सब भ्रष्टाचारी क्योंकि विकार में जाते. ಅನ್ಯರ ಹೆಂಡತಿಯನ್ನು ಕದಿಯೋದು ಭ್ರಷ್ಟಾಚಾರ ಆಗಿದೆ ಅಲ್ವಾ. ಈ ಸಮಯದಲ್ಲಿ ಎಲ್ಲರೂ ಭ್ರಷ್ಟಾಚಾರಿಗಳು ಆಗಿದ್ದಾರೆ. ಯಾಕೆ ಅಂದರೆ ಎಲ್ಲರೂ ವಿಕಾರದಲ್ಲಿ ಹೋಗ್ತಾರೆ. उनको निर्विकारी कहा जाता है. वह है राम राज्य, यह है रावण राज्य. भारत में राम राज्य था. भारत सबसे प्राचीन था. पहले नंबर में सृष्टि पर सूर्यवंशी देवताओं का झंडा बुलंद था.
उस समय चंद्रवंशी भी नहीं थे। तुम बच्चों का यह सूर्यवंशी झंडा है। तुमको मंजिल का पता लगा है, फिर भूल जाते हो. ಬಾಬಾ ಹೇಳ್ತಾರೆ, ಭಾರತದಲ್ಲಿ ಮೊದಲು ರಾಮರಾಜ್ಯ ಇತ್ತು. ಅದು ಸೂರ್ಯವಂಶಿಗಳ ರಾಜ್ಯ ಇತ್ತು. ನಂತರ ಚಂದ್ರವಂಶಿಗಳ ರಾಜ್ಯ ಬರ್ತದೆ. ಆಗ ಸೂರ್ಯವಂಶಿಗಳ ರಾಜ್ಯ ಇರೋದಿಲ್ಲ. ಸೂರ್ಯವಂಶಿಗಳ ಧ್ವಜನೇ ಬೇರೆ, ಚಂದ್ರವಂಶಿಗಳ ಧ್ವಜನೇ ಬೇರೆ ಆಗಿರ್ತದೆ. ಈಗ ನಿಮಗೆ ನಿಮ್ಮ ಗುರಿಯ ಪರಿಚಯ ಸಿಕ್ಕಿದೆ. ಮತ್ತೆ ಮತ್ತೆ ಮರಿತೀರಿ. ಗೊತ್ತಿದ್ರೂ ಸಹ ಆ ಗುರಿಯನ್ನು ಮರಿತೀರಿ. स्कूल में बच्चा कभी एम ऑब्जेक्ट को भूल नहीं सकता. स्टूडेंट टीचर को व पढ़ाई को कभी भूल नहीं सकते. यहाँ फिर भूल जाते हैं. ಹೊರಗಿನ ವಿದ್ಯಾರ್ಥಿಗಳು ತಮ್ಮ ಶಾಲೆ, ಗುರಿ ಮತ್ತು ಶಿಕ್ಷಕರನ್ನು ಮರೆಯೋದಿಲ್ಲ. ಆದರೆ ಇಲ್ಲಿಯ ವಿದ್ಯಾರ್ಥಿಗಳು ಶಿಕ್ಷಕನನ್ನೂ ಮರೀತಾರೆ, ವಿದ್ಯಾಭ್ಯಾಸವನ್ನು ಮರೀತಾರೆ. कितनी बड़ी पढ़ाई 21 जन्मों के लिए राज्य भाग्य पाते हो. ऐसे स्कूल में कितना अच्छा और रोज़ाना पढ़ना चाहिए. ಇಂಥ ದೊಡ್ಡ ರಾಜ್ಯ ಭಾಗ್ಯ 21 ಜನ್ಮಕ್ಕಾಗಿ ನಿಮಗೆ ಸಿಗ್ತಾ ಇದೆ ಅಂದರೆ ನೀವು ಪ್ರತಿದಿನ ನಿಯಮಿತವಾಗಿ ಅಭ್ಯಾಸ ಮಾಡಬೇಕು. ಈ ಶಾಲೆಗೆ ಬರೋದನ್ನು ಯಾವತ್ತೂ ತಪ್ಪಿಸಬಾರದು. इस कल्प में अगर नापास हुए तो कल्प कल्प नापास होते रहेंगे, फिर कभी भी पास नहीं होंगे. तो कितना पुरुषार्थ करना चाहिए, श्रीमत पर चलना चाहिए. श्रीमत कहती है अच्छी रीति धारणा करो और कराओ. अगर ईश्वरीय डायरेक्शन पर चलेंगे नहीं तो ऊंच पद भी नहीं पाएंगे. ಶ್ರೀಮತದಿಂದ ನಡೀರಿ. ಶ್ರೀಮತ ಹೇಳ್ತದೆ ಒಳ್ಳೆ ರೀತಿಯಿಂದ ಧಾರಣೆ ಮಾಡಿರಿ ಮತ್ತು ಮಾಡಿಸಿರಿ. ನೀವು ಈಶ್ವರಿಯ ಆಜ್ಞೆಯಂತೆ ನಡಿಲಿಲ್ಲ ಅಂದರೆ ಉನ್ನತ ಪದವಿ ನಿಮಗೆ ಸಿಗೋದಿಲ್ಲ. अपने दिल से पूछो, हम श्रीमत पर चल रहे हैं. अपने को मियाँ मिट्टो नहीं समझना है. अब अपने से पूछो, जैसे यह ब्रह्मा सरस्वती श्रीमत पर चलते हम ऐसे चल रहे हैं. ನಿಮಗೆ ನೀವೇ ಕೇಳ್ಕೊಳ್ಳಿ, ಹೇಗೆ ಈ ಬ್ರಹ್ಮ, ಬಾಬಾ ಮತ್ತು ಸರಸ್ವತಿ ಅವರು ಸಂಪೂರ್ಣ ಶ್ರೀಮತದಂತೆ ನಡೆದರು ಹಾಗೆ ನೀವು ನಡೀತಾ ಇದ್ದೀರಾ. ಪಡ್ಕರ್ ಅವ್ರು ಪಡಾತೆ, ನೀವು ಓದಿ ಅನ್ಯರಿಗೂ ಓದಿಸ್ತಾ ಇದ್ದೀರಾ. ಕ್ಯೋಂಕಿ ತುಮ್ ಸಚ್ಚಿ ಸಚ್ಚಿ ಗೀತಾ ಸುನಾನೆ ವಾಲೆ ವ್ಯಾಸ, वह व्यास नहीं जिसने गीता लिखी. तुम इस समय सुखदेव के बच्चे, सुख देने वाले व्यास. ಬಾಬಾ ಹೇಳ್ತಾರೆ, ನೀವೇ ನಿಜವಾದ ಸತ್ಯ ಸತ್ಯ ಗೀತಾ ಜ್ಞಾನ ಹೇಳುವಂತಹ ವ್ಯಾಸ ಆಗಿದ್ದೀರಿ. ಸುಖದೇವ ಪರಮಾತ್ಮನ ಮಕ್ಕಳು, ಅನೇಕರಿಗೆ ಸುಖ ಕೊಡುವಂತಹ ವ್ಯಾಸ ನೀವಾಗಿದ್ದೀರಿ. सुखदेव शिव बाबा गीता का भगवान है. तुम उनके बच्चे व्यास हो, कथा सुनाने वाले. ಸುಖದೇವ ಅಂದ್ರೇ ಶಿವ ಬಾಬಾ, ಗೀತೆಯ ಭಗವಂತ. ನೀವು ಅವನ ಮಕ್ಕಳು. ಆ ಗೀತಾ ಜ್ಞಾನವನ್ನು ಕೊಡುವಂತಹ, ಸೃಷ್ಟಿ ನಾಟಕದ ಕಥೆಯನ್ನು ಹೇಳುವಂತಹ ವ್ಯಾಸ ಆಗಿದ್ದೀರಿ. ಯಹ ಸ್ಕೂಲ್ ಹೈ
स्कूल में बच्चे की पढ़ाई से नंबर का मालूम पड़ जाता, वह है प्रत्यक्ष, यह है गुप्त। यह स्कूल है। स्कूल में बच्चे की पढ़ाई से नंबर का मालूम पड़ जाता है, वह है प्रत्यक्ष, यह है गुप्त। यह फिर बुद्धि से जाना जाता है कि हम किस लायक हैं, किसको पढ़ाने का सबूत मिला है। बच्चे लिखते हैं, बाबा फलाने ने हमको ऐसा तीर लगाया जो हम आपके बन गए। कोई तो सामने आते भी कह नहीं सकते कि बाबा हम तो आपके बन गए। ಇದು ಒಂದು ಶಾಲೆ. ಶಾಲೆಯಲ್ಲಿ ಮಕ್ಕಳು ನಂಬರ್ ವಾರ್ ಅಭ್ಯಾಸ ಮಾಡ್ತಾರೆ, ನಂಬರ್ ವಾರ್ ಪಾಸ್ ಆಗ್ತಾರೆ. ಕೆಲವರು ಗುಪ್ತವಾಗಿ ಅಭ್ಯಾಸ ಮಾಡ್ತಾರೆ, ಕೆಲವರು ಪ್ರತ್ಯಕ್ಷವಾಗಿ ಅಭ್ಯಾಸ ಮಾಡ್ತಾರೆ. ನಾವೇ ಬುದ್ಧಿಯಿಂದ ತಿಳ್ಕೋಬಹುದು ನಾವು ಯಾವ ಪದವಿಗೆ ಲಾಯಕ ಆಗಿದ್ದೇವೆ ಅಂತ. ಅನೇಕ ಮಕ್ಕಳು ಬಾಬಾವ್ರಿಗೆ ಪತ್ರ ಬರೀತಾರೆ, ಬಾಬಾ ಇಂಥವರು ನಮಗೆ ಜ್ಞಾನ ತಿಳಿಸಿದ್ರು, ಆ ಸಮಯದಿಂದ. ಕೆಲವರು ಪತ್ರ ಬರೀತಾರೆ, ಬಾಬಾ ಇಂಥವರು ನಮಗೆ ಜ್ಞಾನ ತಿಳಿಸಿದ್ರು, ಆ ಸಮಯದಿಂದ ನಾವು ನಿನ್ನ ಮಕ್ಕಳಾಗಿದ್ದೇವೆ ಅಂತ. ಇನ್ನು ಕೆಲವರು ಎದುರಿಗೆ ಬಂದ್ರೂ ಸಹ ನಿಶ್ಚಯದಿಂದ ಹೇಳೋದಿಲ್ಲ, ಬಾಬಾ ನಾವು ನಿಮ್ಮ ಮಕ್ಕಳಾಗಿದ್ದೇವೆ ಅಂತ. ಕೈ ಬಚ್ಚಿಯ पवित्रता के कारण मार भी खाती रहती. कोई तो बच्चे बन फिर टूट पड़ते, कोई अच्छी तरह से पढ़ते नहीं तो बाप कितना अच्छी रीति समझाते हैं कि बच्चे मुझे याद करो और पढ़ो, इस नॉलेज से तुम चक्रवर्ती राजा बनेंगे. ಬಾಬಾ ಹೇಳ್ತಾರೆ, ಮಹಿಳೆಯರು ಮಾತೆಯರು ಪವಿತ್ರತೆಯ ಸಲುವಾಗಿ ಬಹಳ ಹಿಂಸೆಯನ್ನು ಅನುಭವಿಸ್ತಾರೆ. ಕೆಲವರು ಕೈ ಬಿಟ್ಟು ಹೋಗಿಬಿಡ್ತಾರೆ, ಕೆಲವರು ಒಳ್ಳೆ ರೀತಿಯಿಂದ ಅಭ್ಯಾಸ ಮಾಡೋದಿಲ್ಲ. ವಾಸ್ತವಿಕವಾಗಿ ಬಾಬಾ ಮಕ್ಕಳಿಗೆ ಎಷ್ಟು ಸಹಜ ಮಾಡಿ ಜ್ಞಾನ ತಿಳಿಸ್ತಾರೆ. ಕೇವಲ ನನ್ನನ್ನು ನೆನಪು ಮಾಡ್ರಿ ಅಂತ ಹೇಳ್ತಾರೆ. ಈ ಜ್ಞಾನದಿಂದ ನೀವು ಚಕ್ರವರ್ತಿ ರಾಜ ಆಗ್ತೀರಿ ಅಂತನೂ ತಿಳಿಸಿಕೊಡ್ತಾರೆ. ಹೆಚ್ಚಿನ ಕಷ್ಟ ಕೊಡೋದಿಲ್ಲ. घर के बाहर भी लिख दो, 1 सेकंड में जीवन मुक्ति मिल सकती, जनक के मिसल 21 जन्मों के लिए. 1 सेकंड में तुम विश्व के मालिक बन सकते हो. विश्व के मालिक तो जरूर देवताएं ही बनेंगे. सो भी नई विश्व, नया भारत. जो नया भारत था सो अब पुराना हो गया. सिवाय भारत के और कोई खंड को नया नहीं कहेंगे. अगर नया कहेंगे तो फिर पुराना भी कहना पड़ेगा. हम फुल नए भारत खंड में जाते. भारत ही 16 कला संपूर्ण बनता है. ಭಾರತನೇ ಹೊಸದಾಗ್ತದೆ, ಭಾರತನೇ ಹಳೆದಾಗ್ತದೆ. ಬೇರೆ ಯಾವ ಖಂಡನೂ ಈ ಥರ ಹೊಸದಾಗೋದಿಲ್ಲ, ಈ ಥರ ಹಳೆದು ಆಗೋದಿಲ್ಲ. ಭಾರತ ಹೊಸದು ಅಂದರೆ 16 ಕಲಾ ಸಂಪೂರ್ಣ ಆಗಿಬಿಡ್ತದೆ. जैसे फुल मून, अन्य खंड फुल मून हो न सके, वह तो शुरू ही आधा से होता है. ಬಾಬಾ ಹೇಳ್ತಾರೆ, ಪೂರ್ಣಚಂದ್ರನ ಥರ ಸಂಪೂರ್ಣ ಸ್ಥಿತಿಗೆ ತಲುಪುವುದು ಭಾರತ ದೇಶ ಮಾತ್ರ. ಉಳಿದ ದೇಶದವರು ಅರ್ಧ ಕಲೆಗಳು ಕಡಿಮೆ ಆದ ನಂತರನೇ ಬರ್ತವೆ.
कितने अच्छे अच्छे राज है। हमारा भारत ही सचखंड कहलाया जाता है। सच के पीछे फिर झूठ भी है। भारत पहले फुल मून होता है, पीछे अंधियारा हो जाता है। ಭಾರತ ಮೊದಲು ಸತ್ಯಖಂಡ ಆಗಿತ್ತು, ನಂತರ ಸುಳ್ಳು ಖಂಡ ಆಗ್ತದೆ. ಮೊದಲು ಸಂಪೂರ್ಣ ಚಂದ್ರನ ಥರ ಸಂಪೂರ್ಣ ಸ್ಥಿತಿಗೆ ತಲುಪಿರ್ತದೆ. ನಿಧಾನಕ್ಕೆ ಕಲೆಗಳು ಕಡಿಮೆ ಆಗ್ತಾ ಆಗ್ತಾ ಭಾರತದಲ್ಲಿ ಅಜ್ಞಾನದ ಅಂಧಕಾರ ಹರಡ್ತದೆ. ಪಹಲಾ झंडा है हेवन का, गाते हैं पैराडाइज था. हम अच्छी तरह से समझा सकते हैं क्योंकि हमको सारा अनुभव है. सत्य त्रेता में हमने कैसे राज्य किया, फिर द्वापर कलयुग में क्या हुआ, यह सब बुद्धि में आने से कितनी ಖುಷಿ ಆನಿ चाहिए. ಭಾರತದಲ್ಲಿ ಮೊಟ್ಟ ಮೊದಲನೇದಾಗಿ ಹಾರುವ ಧ್ವಜ ಸತ್ಯಯುಗದ ಧ್ವಜ, ಸೂರ್ಯವಂಶಿಗಳ ಧ್ವಜ. ಆಗ ಈ ದೇಶ ಸ್ವರ್ಗ ಆಗಿತ್ತು. ಈ ವಿಚಾರ ನಮಗೆ ಮಾತ್ರ ತಿಳಿದಿದೆ. ಸತ್ಯಯುಗದ ನಂತರ ಹೇಗೆ ತ್ರೇತಾಯುಗ ಬರ್ತದೆ, ನಂತರ ದ್ವಾಪರ ಕಲಿಯುಗದಲ್ಲಿ ಏನಾಗ್ತದೆ ಅನ್ನೋದು ಮಕ್ಕಳಿಗೆ ಮಾತ್ರ ತಿಳಿದಿದೆ. सतयुग को सोझरा, कलयुग को अंधियारा कहा जाता है. तब कहते ज्ञान अंजन सद्गुरु दिया. बाबा ने कैसे आकर अबलाओं माताओं को जगाया. साहूकार तो कोई मुश्किल ही खड़ा होता है. इस समय सचमुच बाबा गरीब निवाज है. गरीब ही स्वर्ग के मालिक बनते, साहूकार नहीं. इसका भी गुप्त कारण है. ಜ್ಞಾನ ಅಂಜನ ಸದ್ಗುರು ಪರಮಾತ್ಮ ಬಂದು ಕೊಡ್ತಾನೆ. ಆಗ ಮಕ್ಕಳಲ್ಲಿ ಇರುವ ಅಜ್ಞಾನ ಅಂಧಕಾರ ದೂರ ಆಗ್ತದೆ. ನೋಡಿ, ಬಾಬಾ ಬಂದು ಹೇಗೆ ಅಬಲೆಯರು ಮಾತೆಯರಿಗೆ ಜಾಗೃತ ಮಾಡ್ತಾ ಇದ್ದಾರೆ. ಇಲ್ಲಿ ಶ್ರೀಮಂತರು ಬರುವುದು ಬಹಳ ಕಷ್ಟ. ಬಾಬಾ ಬಡವರ ಬಂಧು ಆಗಿದ್ದಾರೆ. ಬಡವರೇ ಸ್ವರ್ಗದ ಮಾಲೀಕ ಆಗ್ತಾರೆ. ಇದಕ್ಕೂ ಒಂದು ಗುಪ್ತ ಕಾರಣ ಇದೆ. यहाँ तो बलिहार जाना पड़ता है. गरीबों को बलिहार जाने में देरी नहीं लगती. इसलिए सुदामा का मिसाल गाया हुआ है. ಬಡವರೇ ಸ್ವರ್ಗದ ಮಾಲೀಕ ಆಗ್ತಾರೆ. ಯಾಕೆ ಅಂದರೆ ಬಡವರು ತಕ್ಷಣ ಬಲಿ ಆಗ್ತಾರೆ, ಅರ್ಪಣೆ ಆಗ್ತಾರೆ. ಆದ್ದರಿಂದ ಸುಧಾಮನ ಕಥೆಯೂ ಸಹ ಬಡವರ ಕಥೆಯಾಗಿದೆ. तुम बच्चों को अब रोशनी मिली, परंतु तुम्हारे में भी ನಂಬರ್ವಾರ್ है. ನಿಮಗೂ ಈಗ ಜ್ಞಾನದ ಬೆಳಕು ಸಿಕ್ಕಿದೆ, ಆದರೆ ನಂಬರ್ವಾರ್ ಸಿಕ್ಕಿದೆ. इतनी छोटी सी आत्मा में अविनाशी पार्ट नोंधा हुआ है. सबकी जोत उझाई हुई थी, अब फिर जग गई. ಎಲ್ಲ ಆತ್ಮ ಜ್ಯೋತಿಗಳು ಆರ್ಲಿಕ್ಕೆ ಬಂದಿತು, ಈಗ ಮತ್ತೆ ಪ್ರಜ್ವಲಿತ ಆಗಿವೆ. ಈ ಚಿಕ್ಕದಾದ ಆತ್ಮದಲ್ಲಿ ಎಂತಹ ದೊಡ್ಡ ಅವಿನಾಶಿ ಪಾತ್ರ ರೆಕಾರ್ಡ್ ಆಗಿದೆ ಅನ್ನೋದು ಬಹಳ ಆಶ್ಚರ್ಯದ ಮಾತಾಗಿದೆ. यह साइंस की शक्ति नहीं, तुमको अब बाबा से शक्ति मिलती. बरोबर यह अविनाशी चक्र फिरता रहता है. ಇದು ವಿಜ್ಞಾನದ ಶಕ್ತಿ ಅಲ್ಲ, ಇದು ಪರಮಾತ್ಮನ ಶಕ್ತಿಯಾಗಿದೆ. ಪರಮಾತ್ಮನ ಶಕ್ತಿಯಿಂದ, ಆತ್ಮಗಳ ಶಕ್ತಿಯಿಂದ ಈ ನಾಟಕದ ಚಕ್ರ ಸುತ್ತುತ್ತಾ ಇದೆ. ಇಸ್ಕಾ ಆದಿ ಅಂತ್ಯ ನಹಿ. ಈ ನಾಟಕ
ಅನಾದಿ ಅವಿನಾಶಿಯಾಗಿ ನಡೀತಾನೇ ಇದೆ. ನಯಾ ಕೋಯಿ ಯಹ ಬಾತೆ ಸುನೆ तो चक्री में आ जाए. यहाँ 10-20 वर्ष वालों को भी पूरा समझने में नहीं आता, न किसको समझा सकते. आत्मा अनादि अविनाशी, परमात्मा अनादि अविनाशी, ನಾಟಕ ಅನಾದಿ ಅವಿನಾಶಿ ಅಂತ ಹೇಳಿದಾಗ ಹೊಸಬರಿಗೆ ತಲೆ ಸುತ್ತು ಬಂದ್ಬಿಡ್ತದೆ. 10-20 ವರ್ಷದವರಿಗೂ ಇನ್ನೂ ಸರಿಯಾಗಿ ಈ ಜ್ಞಾನ ಅರ್ಥ ಆಗಿಲ್ಲ. ಅವರು ಅನ್ಯರಿಗೆ ತಿಳಿಸ್ತಾ ಇಲ್ಲ. ತುಮಕೋ ಪಿಛಾಡಿ ಮೇ ಸಬ್ ಪತಾ ಪಡ್ ಜಾಯೇಗಾ कि फलाना फलाने के पास जन्म लेगा, यह होगा. जो महावीर होंगे उन्हों को आगे चलकर सब साक्षात्कार होते रहेंगे. ಮಕ್ಕಳಲ್ಲಿಯೂ ಸಹ ಇನ್ನೂ ನಿಮಗೆ ಭವಿಷ್ಯದ ಬಗ್ಗೆ ಸಂಪೂರ್ಣ ಜ್ಞಾನ ತಿಳಿದಿಲ್ಲ. ಸಮಯ ಹತ್ತಿರ ಬಂದಾಗ ನಿಮಗೆ ಸಾಕ್ಷಾತ್ಕಾರದ ಮೂಲಕ ಗೊತ್ತಾಗ್ತದೆ ಯಾರು ಯಾವ ಪದವಿಗೆ ಹೋಗ್ತಾ ಇದ್ದಾರೆ, ಯಾರು ಈ ದೇಹ ಬಿಟ್ಟು ಎಲ್ಲಿ ಹೋಗಿ ಹುಟ್ಟುತ್ತಾರೆ. ಪ್ರತಿಯೊಂದು ನಿಮಗೆ ಸಾಕ್ಷಾತ್ಕಾರದ ಮೂಲಕ ಗೊತ್ತಾಗ್ತದೆ. पिछाड़ी में तुमको सतयुग के झाड़ बहुत नज़दीक दिखाई पड़ेंगे. महावीरों की ही माला है ना. पहले 8 महावीर, फिर 108. पिछाड़ी में बहुत फर्स्ट क्लास साक्षात्कार होंगे. गाया हुआ है परम पिता परमात्मा ने बाण मरवाए, नाटक में बहुत बातें बताई. वास्तव में यह स्थूल बाणों की बात नहीं है. कन्याएं माताएं बाणों से क्या जाने. वास्तव में यह है ज्ञान बाण, और इन्हों को ज्ञान देने वाला बरोबर परम पिता परमात्मा है. ಮಹಾವೀರರ ಮಾಲೆ ತಯಾರಾಗ್ತದೆ. ಮೊದಲು 8 ಜನ ಮಹಾವೀರರು, ನಂತರ 108 ಜನ ಮಹಾವೀರರು. ಅವರೆಲ್ಲರೂ ಪಾಸ್ ವಿತ್ ಆನರ್ ಆಗುವಂಥವರು. ಗಾಯನ ಇದೆ. ಕೊನೆಗೆ ಎಲ್ಲ ಆಚಾರ್ಯರು ವಿದ್ವಾನ ಪಂಡಿತರಿಗೆ ಪರಮಾತ್ಮ ಕುಮಾರಿಯರ ಮೂಲಕ ಮಾತೆಯರ ಮೂಲಕ ಬಾಣ ಹೊಡೆಸ್ತಾನೆ ಅಂತ. ಅದು ಸ್ಥೂಲ ಬಾಣದ ವಿಚಾರ ಅಲ್ಲ, ಜ್ಞಾನ ಬಾಣದ विचार आಗಿದೆ. ज्ञान देने वाला बरोबर परम पिता परमात्मा है, यह सब जान जाएंगे. ಕೊನೆಗೆ ನೀವು ಕುಮಾರಿಯರು ಮಾತೆಯರು ದೊಡ್ಡ ದೊಡ್ಡ ವಿದ್ವಾನ ಪಂಡಿತರಿಗೆ ಜ್ಞಾನ ತಿಳಿಸಿದಾಗ ಅವರಿಗೂ ಗೊತ್ತಾಗ್ತದೆ ಇವರ ಹಿಂದೆ ಪರಮಾತ್ಮನ ಶಕ್ತಿ ಇದೆ. ಇವರಿಗೆ ಜ್ಞಾನ ಹೇಳೋರು परमात्मा ಆಗಿದ್ದಾರೆ ಅಂತ. कितनी वंडरफुल बातें हैं, परंतु बच्चों को एक ही मुख्य बात घड़ी घड़ी भूल जाती है. देहाभिमान में आकर अपने को आत्मा निश्चय नहीं करते. ಇವೆಲ್ಲ ಎಷ್ಟು ವಂಡರ್ಫುಲ್ ಮಾತುಗಳಾಗಿವೆ. ಆದರೆ ಮುಖ್ಯವಾಗಿ ಬಾಬಾ ಹೇಳ್ತಾರೆ, ನೀವೇನು ಆತ್ಮ ಆಗಿ ತಂದೆಯನ್ನು ನೆನಪು ಮಾಡಬೇಕಾಗಿದೆಯೋ ಅದನ್ನೇ ನೀವು ಮರಿತೀರಿ. सच कोई नहीं बताता. सच तो कोई आधा घंटा भी सारे दिन में मुश्किल याद में रह सकते. कोई को समझ में भी नहीं आता कि योग किसको कहा जाता है. ಒಳ್ಳೊಳ್ಳೆ ಮಕ್ಕಳು ಸಹ ಇಡೀ ದಿನದಲ್ಲಿ ಕೇವಲ ಅರ್ಧ ಗಂಟೆ 1 ಗಂಟೆ ಮಾತ್ರ ಬಾಬೋರ್ ನೆನಪಿನಲ್ಲಿ ಇರ್ತಾರೆ. ಇನ್ನು ಕೆಲವರಿಗೆ ಯೋಗ ಅಂದರೆ ಏನು ಅನ್ನೋದೇ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ. ಮಂಜಿಲ್ ಬಹುತ್ ಊಂಚಿ ಹೇ, ಗುರಿ ಬಹಳ ಎತ್ತರದ ಗುರಿಯಾಗಿದೆ. ಯಹಾ ತೋ ದೇಖೋ, कोई तत्वज्ञानी
ब्रह्मज्ञानी भी अच्छे होते। गद्दी पर बैठे बैठे समझते हम तत्व में लीन हो जाएं, शरीर का भान नहीं रहता। फिर जब उनका शरीर छूटता है तो आस पास सन्नाटा हो जाता। समझते कोई महान आत्मा ने ಶರೀರ छोड़ा है। ಬಾಬಾ ಹೇಳ್ತಾರೆ, ದೇಹ ಬಿಡುವಾಗ ನೀವು ಅಶರೀರಿಯಾಗಿ ಒಬ್ಬ ತಂದೆಯ ನೆನಪು ಮಾಡ್ತಾ ದೇಹ ಬಿಡಬೇಕು. ಆದರೆ ಅದು ಸ್ವಲ್ಪ ಕಷ್ಟದ ಸಾಧನೆಯಾಗಿದೆ. ಹೊರಗಿನ ತತ್ವಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಸನ್ಯಾಸಿಗಳು ಸಹ ಸಾಧನೆ ಮಾಡಿ ಶಾಂತಿಯಿಂದ ಹಗುರವಾಗಿ ದೇಹ ಬಿಡ್ತಾರೆ. ಅವರಿಗೂ ಆ ಒಂದು ಅಭ್ಯಾಸ ಇದೆ. ನಿಮ್ಮಲ್ಲಿ ಯಾಕೆ ಆ ಅಭ್ಯಾಸ ಇರಬಾರದು ಅಂತ ಬಾಬಾ ಕೇಳ್ತಾರೆ. ಸನ್ಯಾಸಿಗಳು ಕೆಲವರು ಹೇಳಿ ದೇಹ ಬಿಡ್ತಾರೆ, ನಾನಿಂಥ ದಿನ ದೇಹ ಬಿಡ್ತೀನಿ, ಯಾರು ಅಳಬಾರ್ದು, ಶಾಂತಿಯಿಂದ ಇರಬೇಕು ಅಂತ. ಅಂಥ ಮಹಾತ್ಮರು ದೇಹ ಬಿಟ್ಟಾಗ ಇಡೀ ಊರಿನ ವಾತಾವರಣನೇ ಶಾಂತಿಯ ವಾತಾವರಣ ಆಗಿರ್ತದೆ. तुम बच्चे जब याद में रहेंगे तो कितनी शांति फैलाएंगे। यह अनुभव उन्हों को होगा जो तुम्हारे कुल के होंगे. ನಾವು ಮಕ್ಕಳು ಕೊನೆಗೆ ದೇಹ ಬಿಟ್ಟು ಹೋಗುವಾಗ ಎಲ್ಲ ಕಡೆ ಶಾಂತಿಯ ಪ್ರಕಂಪನಗಳನ್ನು ಹರಡಿಸ್ಬೇಕು. ಈ ಶಾಂತಿಯ ಅನುಭವ ನೀವು ದೇಹ ಬಿಟ್ಟಾಗ ಶಾಂತಿಯ ಅನುಭವ ಸುತ್ತಮುತ್ತ ಇರುವ ಜನರಿಗೂ ಆಗಬಹುದು. ಅದರಲ್ಲೂ ವಿಶೇಷವಾಗಿ ಯಾರು ಬ್ರಾಹ್ಮಣ ಕುಲದವರಿರ್ತಾರೆ ಅವರಿಗೆ ಆ ಶಾಂತಿಯ ಅನುಭವ ಆಗುವುದು. ಬಾಕಿ ತೋ ಮच्छरों सदृश मरने वाले तुम्हारी प्रैक्टिस हो जाएगी अशरीरी होने की. प्रैक्टिस यहाँ ही करते हो. वहाँ सतयुग में तो आत्मा एक शरीर छोड़ दूसरा लेती. ನಾವು ಮಾತ್ರ ಶಾಂತಿಯಿಂದ ಹಗುರವಾಗಿ ಹೋಗೋರಿದ್ದೆ. ಉಳಿದವರೆಲ್ಲರೂ ಸೊಳ್ಳೆಗಳ ಸಮಾನ ಗುಂಪು ಗುಂಪಾಗಿ ಹಾರೋರಿದ್ದಾರೆ. ಆದ್ದರಿಂದ ನೀವು ಈಗಿಂದಲೇ ಅಭ್ಯಾಸ ಮಾಡಬೇಕು. ಅಶರೀರಿಯಾಗಿ ತಂದೆಯ ನೆನಪು ಮಾಡ್ತಾ ದೇಹ ಬಿಡುವ ಅಭ್ಯಾಸ ಸಂಗಮ ಯುಗದಲ್ಲಿನೇ ಮಾಡಬೇಕು. ಆಗ ಸತ್ಯಯುಗದಲ್ಲೂ ಸಹ ನೀವು ಹಗುರತೆಯಿಂದ ಒಂದು ದೇಹ ಬಿಟ್ಟು ಇನ್ನೊಂದು ದೇಹವನ್ನು ಪಡ್ಕೋತೀರಿ. पिछाड़ी में शरीर भी याद न रहे तो बाकी क्या रहा. मेहनत है इसमें. मेहनत करते करते पास होकर निकलते. ನಿಮ್ಮ ದೇಹನೂ ನಿಮಗೆ ನೆನಪಾಗಬಾರದು. ದೇಹದ ಸಂಬಂಧ, ವ್ಯಕ್ತಿ, ವೈಭವದ ನೆನಪು ಬರಬಾರದು. ತಂದೆಯ ನೆನಪಿನಲ್ಲಿ ಇದ್ದು ತಂದೆಯ ಜೊತೆಗೆ ಹೋಗುವ ಪುರುಷಾರ್ಥ ನೀವು ಮಾಡಬೇಕು. ಇದರಲ್ಲಿ ಸ್ವಲ್ಪ ಪರಿಶ್ರಮ ಇದೆ. पुरुषार्थ वालों का भी पता तो पड़ता है ना. बांधेली गोपिकाएं पत्र लिखती है जो कभी छुटेली भी नहीं लिखती. पुरुषार्थ वालों का पता तो पड़ता है, उनका शो निकलता रहेगा. बांधेलियों को फुर्सत ही नहीं. बांधेलियाँ समझती है शिव बाबा ने इन हाथों का लोन लिया है तो शिव बाबा का पत्र आएगा. ऐसे पत्र तो फिर 5000 वर्ष के बाद आएंगे. क्यों नहीं बाबा को पत्र लिखे, नैनों से काजल निकाल कर भी लिखे. ऐसे ऐसे ख्यालात आते हैं. लिखती है, बाबा मैं वही कल्प कल्प पहले वाली गोपिका हूँ. हम आप से मिलेंगे ज़रूर, वर्षा भी ज़रूर लेंगे.
ಬಾಬಾ ಹೇಳ್ತಾರೆ, ಬಂಧನದಲ್ಲಿ ಇರುವಂಥ ಮಾತೆಯರು ಪತ್ರ ಬರೀತಾರೆ, ಬಂಧನ ಇಲ್ಲದೇ ಇರೋರು ಬರೆಯೋದಿಲ್ಲ. ನಮಗೆ ಫುರ್ಸತ್ತೇ ಇಲ್ಲ ಅಂತ ಹೇಳಿಬಿಡ್ತಾರೆ. ಬಂಧನದಲ್ಲಿ ಇರುವಂಥ ಮಾತೆಯರು ಕಣ್ಣಿನ ಕಾಡಿಗೆಯಿಂದನೂ ಪತ್ರ ಬರೀತಾರೆ. ಬಾಬಾ, ನಾನು ನಿನ್ನ ಗೋಪಿಕೆ ಆಗಿದ್ದೇನೆ, ಕಲ್ಪಕಲ್ಪಕ್ಕೂ ನಿನ್ನಿಂದ ಆಸ್ತಿಯನ್ನು ಅವಶ್ಯವಾಗಿ ಪಡ್ಕೋತೇನೆ ಅಂತ ಬರೀತಾರೆ. ಯೋಗ ಬಲ ಹೇ ತೋ अपने को बंधन से छुड़ाती रहती, फिर मोह भी किसमें न रहे. ಯೋಗ ಬಲ ಇದ್ದವರು ಯೋಗ ಬಲದಿಂದ ತಮ್ಮ ಬಂಧನವನ್ನು ಬಿಡಿಸ್ಕೋತಾರೆ. ಆದರೆ ಕೆಲವರಲ್ಲಿ ಮೋಹ ಇರ್ತದೆ, ಅವರು ಬಂಧನ ಮುಕ್ತ ಆಗೋದಿಲ್ಲ. ಚತುರಾಯಿ ಸೆ ಸಮझाना है, अपने को बचाना है, तोड़ निभाने के लिए बड़ी कोशिश करनी है. माताएं समझती है हम पति को साथ ले चले, हमारा फ़र्ज है उन्हों को समझाना. पवित्रता बहुत अच्छी है, बाबा खुद कहते काम महाशत्रु इनको जीतो, मुझे याद करो तो मैं स्वर्ग का मालिक बनाऊंगा. ಮಾತೆಯರು ತಾವೇ ತಮ್ಮ ಚತುರತೆಯಿಂದ ಶಕ್ತಿಯಿಂದ ಬಂಧನ ಬಿಡಿಸ್ಕೋತಾರೆ. ಅವರಿಗೆ ಇಚ್ಛೆ ಇರ್ತದೆ ಅವರ ಪತಿ ಅಥವಾ ಮನೆಯವರನ್ನು ಸಹ ಜ್ಞಾನಕ್ಕೆ ಕರ್ಕೊಂಡು ಬರಬೇಕು ಅಂತ. ಪವಿತ್ರತೆ ಎಲ್ಲರಿಗೂ ಹಿಡಿಸ್ತದೆ. ಆ ಕಾರಣದಿಂದ ಅವರು ಅವರವರ ಮನೆಯವರನ್ನು ಕರ್ಕೊಂಡು ಬರ್ತಾರೆ. ಆಗ ಬಾಬಾ ಹೇಳ್ತಾರೆ, ಮಕ್ಕಳೇ, ಕಾಮ ಮಹಾಶತ್ರು ಆಗಿದೆ. ಪವಿತ್ರತೆ ಮಹಾನವಾದಂಥ ಗುಣ ಆಗಿದೆ. ಪವಿತ್ರತೆ ಬಹಳ ದೊಡ್ಡ ಗುಣ ಆಗಿದೆ. ನೀವು ಅದನ್ನು ಧಾರಣೆ ಮಾಡಿಕೊಳ್ಳಿ, ನಾನು ನಿಮಗೆ ಸ್ವರ್ಗದ ಮಾಲೀಕ ಮಾಡ್ತೀನಿ ಅಂತ. ಮುझे ಯಾದ್ ಕರೋ, ಪವಿತ್ರ ರಹೋ, तो मैं तुमको स्वर्ग का मालिक बनाऊंगा. ऐसी बच्चियां हैं जो पति को समझा कर ले आती. ಇಂತಿಂಥ ಮಾತೆಯರು ಇದ್ದಾರೆ, ತಮ್ಮ ಪತಿಯರಿಗೆ ಅಲ್ಪ ಸ್ವಲ್ಪ ಜ್ಞಾನ ಮೊದಲೇ ತಿಳಿಸಿ ತಂದೆಯ ಹತ್ತಿರ ಕರ್ಕೊಂಡು ಬರ್ತಾರೆ. बांधेलियों का भी पार्ट है, अबलाओं पर अत्याचार तो होते ही है, यह शास्त्रों में गायन है. कामेशु क्रोधेशु कोई नई बात नहीं. ಆದರೆ ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೆಲವು ಮಾತೆಯರ ಬಂಧನ ಬಿಡುಗಡೆ ಆಗೋದಿಲ್ಲ. ಅವರು ಬಹಳಷ್ಟು ಅತ್ಯಾಚಾರ ಸಹನೆ ಮಾಡಬೇಕಾಗ್ತದೆ. ಆದ್ದರಿಂದ ಶಾಸ್ತ್ರಗಳಲ್ಲಿ ಗಾಯನ ಇದೆ, ಕಾಮ, ಕ್ರೋಧ ಮತ್ತು ಲೋಭ ನರ್ಕದ ದ್ವಾರಗಳು ಅಂತ. ತುಮಕೋ ತೋ 21 ಜನ್ಮೋं का वर्षा मिलना है. ಕಾಮ, ಕ್ರೋಧ, ಮೋಹ, ಲೋಭ ಬಿಡುವುದು ಬಹಳ ಕಷ್ಟದ ಸಾಧನೆ ಅಂತ ಶಾಸ್ತ್ರಗಳಲ್ಲಿಯೂ ಸಹ ಬರೆದಿದ್ದಾರೆ. ಅದನ್ನು ಬಿಡುವಂಥವ್ರಿಗೆ 21 ಜನ್ಮದ ಆಸ್ತಿ ಸಿಗ್ತದೆ. इसलिए थोड़ा कुछ सहन तो करना ही पड़ता है. ಆದ್ದರಿಂದ ಸ್ವಲ್ಪಿಲ್ಲ ಸ್ವಲ್ಪ ಸಹನೆ ಅಂತೂ ಮಾಡಲೇಬೇಕಾಗ್ತದೆ. अच्छा, मीठे मीठे सिक्की लधे बच्चों प्रति माता पिता बाप दादा का याद प्यार, गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. योग बल से अपने सब बंधनों को काट बंधन मुक्त होना है. किसी में भी मोह नहीं रखना है.
ಯೋಗ ಬಲದಿಂದ ಎಲ್ಲ ಬಂಧನಗಳನ್ನು ಕತ್ತರಿಸಿ ಬಂಧನ ಮುಕ್ತ ಆಗಬೇಕು. ಯಾರಲ್ಲಿಯೂ ಸಹ ನಮಗೆ ಮೋಹ ಇರಬಾರದು. ಎರಡನೇದು, जो भी ईश्वरीय डायरेक्शन मिलते हैं उन पर पूरा पूरा चलना है. अच्छी तरह से पढ़ना और पढ़ाना है. मियाँ मिट्टो नहीं बनना है. ಈಶ್ವರೀಯ ಆಜ್ಞೆಯ ಪ್ರಕಾರ ನಡಿಬೇಕು. ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಬೇಕು, ಮಾಡಿಸಬೇಕು. ಸ್ವಪ್ರಶಂಸಕ ಆಗಬಾರದು. वरदान, बाप के प्यार की पालना द्वारा सहज योगी जीवन बनाने वाले स्मृति सो समर्थी स्वरूप भव. ತಂದೆಯ ಪ್ರೀತಿಯ ಪಾಲನೆಯಿಂದ ಸಹಜ ಯೋಗಿ ಜೀವನ ಮಾಡಿಕೊಳ್ಳುವಂತಹ ಸ್ಮೃತಿ ಸ್ವರೂಪ ಸೋ ಸಮರ್ಥಿ ಸ್ವರೂಪ ಆತ್ಮ ಆಗಿರಿ. सारे विश्व की आत्माएं परमात्मा को बाप कहती, लेकिन पालना और पढ़ाई के पात्र नहीं बनती. ಇಡೀ ವಿಶ್ವದ ಆತ್ಮರು ಪರಮಾತ್ಮ ತಂದೆಗೆ ತಂದೆ ಅಂತ ಕರೀತಾರೆ. ಆದರೆ ಆ ತಂದೆಯ ಪಾಲನೆ ಮತ್ತು ಶಿಕ್ಷಣಕ್ಕೆ ಅವರು ಪಾತ್ರ ಆಗೋದಿಲ್ಲ. सारे कल्प में आप थोड़ी सी आत्माएं अभी ही इस भाग्य के पात्र बनती हो. ಇಡೀ ಕಲ್ಪದಲ್ಲಿ ತಾವು ಕೆಲವರು ಮಾತ್ರ ಈ ಭಾಗ್ಯಕ್ಕೆ ಪಾತ್ರರಾಗ್ತೀರಿ. ಪರಮಾತ್ಮನ ಪಾಲನೆ ಮತ್ತು ಶಿಕ್ಷಣ ಪಡೆಯುವ ಭಾಗ್ಯ ಕೇವಲ ನಿಮಗೆ ಮಾತ್ರ ಸಿಗ್ತದೆ. तो इस पालना का प्रैक्टिकल स्वरूप है सहज योगी जीवन. ಪರಮಾತ್ಮ ಪಾಲನೆಯ ಪ್ರತ್ಯಕ್ಷ ಸ್ವರೂಪ ಆಗಿದೆ सहज योगी जीवन. बाप बच्चों को कोई भी मुश्किल बात बच्चों की देख नहीं सकते. ಮಕ್ಕಳ ಕಷ್ಟದ ಮಾತುಗಳನ್ನು ತಂದೆಯಿಂದ ನೋಡಲಿಕ್ಕೆ ಆಗೋದಿಲ್ಲ. ಮಕ್ಕಳ ಕಷ್ಟಗಳನ್ನು ತಂದೆಯಿಂದ ನೋಡಲಿಕ್ಕೆ ಆಗೋದಿಲ್ಲ. बच्चे खुद ही सोच सोच कर मुश्किल बना देते. ಮಕ್ಕಳೇ ತಾವೇ ವಿಚಾರ ಮಾಡಿ ಮಾಡಿ ಸಹಜ ಇದ್ದಿದ್ದನ್ನು ಕಷ್ಟ ಮಾಡ್ಕೊಂಡ್ಬಿಡ್ತಾರೆ. लेकिन स्मृति स्वरूप के संस्कारों को इमर्ज करो तो समर्थी आ जाएगी. ಆದರೆ ಸ್ಮೃತಿ ಸ್ವರೂಪದ ಸಂಸ್ಕಾರಗಳನ್ನು ಇಮರ್ಜ್ ಮಾಡಿಕೊಡಿ, ಆಗ ನಿಮ್ಮಲ್ಲಿ ಸಮರ್ಥತೆ ಬಂದು ಬಿಡ್ತದೆ. ಸ್ಮೃತಿ ಸ್ವರೂಪದ ಸಂಸ್ಕಾರಗಳನ್ನು ಪ್ರಕಟ ಮಾಡಿಕೊಳ್ಳಿರಿ, ಆಗ ನಿಮ್ಮಲ್ಲಿ ಆ ಒಂದು ಸಮರ್ಥತೆ ಅಥವಾ ಶಕ್ತಿ ಬರುವುದು. ಸ್ಲೋಗನ್, सदा निश्चिंत स्थिति का अनुभव करना है तो आत्मचिंतन और परमात्मा चिंतन करो. ಸದಾ ನಿಶ್ಚಿಂತ ಸ್ಥಿತಿಯ ಅನುಭವ ಮಾಡಬೇಕಾದರೆ ಆತ್ಮಚಿಂತನೆ ಮತ್ತು ಪರಮಾತ್ಮನ ಚಿಂತನೆಯನ್ನು ಮಾಡಿರಿ. ಅಚ್ಚಾ, ಓಂ ಶಾಂತಿ.